ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನಿಮ್ಮದು KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇಲ್ಲಿಂದ ನಿಮ್ಮದು KCET ಅಪ್ಡೇಟನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡಿ. ಯಾಕಂದರೆ ನೀವು ಹೆಂಗೆ KCET ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಎಷ್ಟು ಇಂಪಾರ್ಟೆಂಟ್, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಅಷ್ಟು ಇಂಪಾರ್ಟೆಂಟು. ಪ್ರತಿಯೊಂದು ಅಪ್ಡೇಟು ಸಿಗುತ್ತೆ. ಬನ್ನಿ, ಇಲ್ಲಿ ಏನಪ್ಪ ಒಂದು ಅಪ್ಡೇಟ್ ಅಂದರೆ, ನೀವೀಗ KCET ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ಅಂದರೆ ಜಸ್ಟ್ ನೀವು ಈಗ ಎಕ್ಸಾಮ್ ಹೋಗೋಕೆ ಮುಂಚೆ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಅಡ್ಮಿಷನ್ ಕಾರ್ಡ್ ಯಾವ ಥರ ಅಂದರೆ ಎಲ್ಲಿ ಸಿಗುತ್ತೆ ಅಪ್ಲಿಕೇಶನ್ಸು, ಅಡ್ಮಿಷನ್ ಅಪ್ಲಿಕೇಶನ್ ಅಂದರೆ ಜಸ್ಟ್ ನಾನು ಲಿಂಕ್ನ ಕೊಡ್ತೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪಲ್ಲಿ, ಆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಲಿಂಕ್ನ ಈ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ನೀವು ಜಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಜಸ್ಟ್ ಅದೇ ಅದಿಲ್ಲ ಅಂದರೆ CETonline.karnataka.gov.in ಅಂತಂದು ಇಲ್ಲಿ ಬಂದಮೇಲೆ ನಿಮ್ಮದು ಜಸ್ಟ್ ಈಗ ಏನು ರಿಜಿಸ್ಟರ್ ನಂಬರ್ ಇದಿಲ್ಲ, ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಒಂದು ಕೆಳಗಡೆ ಒಂದು ಬಂದಿರೋಂಥ ಕ್ಯಾಪ್ಚರ್ ಹಾಕ್ಬಿಟ್ಟು OTP ಆಗುತ್ತೆ. ಆ OTPನ ತಿರ್ಗಾ ಅದನ್ನ ಎಂಟರ್ ಮಾಡಿಬಿಟ್ಟು ನೀವು ಬಂದಿರೋಂಥ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದಾಗಿರುತ್ತೆ. ಇಷ್ಟು ಒಂದು ಈಸಿ ಒಂದು 2 ಸ್ಟೆಪ್ಪಲ್ಲಿ ನಿಮ್ಮದು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದಾಗುತ್ತೆ ಅಡ್ಮಿಷನ್ ಕಾರ್ಡ್ನ. ಇದು ಒಂದು ಈಗ ಬಂದಿರೋಂಥ CETಯಿಂದ ಅಂದರೆ KCETಯಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಎಲ್ಲರೂ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಇನ್ನೂ ಸ್ವಲ್ಪ ದಿನನಿದೆ, ಒಂದು 10 ಡೇಸ್ ಕೂಡ ಇಲ್ಲ ನಿಮಗೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ನಿಮ್ಮದು ಎಲ್ಲ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ CET ಎಕ್ಸಾಮ್ನ. ಯಾಕಂದರೆ CET ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಫ್ಯೂಚರಲ್ಲಿ. CET ಪ್ರತಿಯೊಂದು ಅಪ್ಡೇಟು, ಟಾಪ್ ಕಾಲೇಜಸ್ಸು ಪ್ರತಿಯೊಂದು ನಾನು ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.